ಈಗ ನಂಗೆ ಭಾಳ ಜನ ಕೇಳ್ತಿರ್ತಾರೆ, 2 ಮಕ್ಕಳನ್ನ ಹೆಂಗೆ ನೋಡ್ಕೊತಿ, ಎಷ್ಟು ತ್ರಾಸ ಆಗ್ತೈತೆ, ಎಷ್ಟು ಸ್ಟ್ರೆಸ್ ಆಗ್ತೈತೆ ನಿನಗೆ, ಹೆಂಗೆ ಮ್ಯಾನೇಜ್ ಮಾಡ್ತಿ ಅಂತ. ಸ್ಟ್ರೆಸ್ ಆಗಲ್ಲೇನೋ ಅಂತ. ಆಗುತ್ತಾ, 100% ಆಗುತ್ತೆ. ನಾನು ಹ್ಯೂಮನ್ ಬೀಯಿಂಗ್ ಆಗುತ್ತೆ. ಬಟ್ ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಒಂದೆರಡು ಟಿಪ್ಸ್ ಕೊಡ್ತೀನಿ. ಸೊ ಯಾವ ಥರ ಆತಂದ್ರೆ, ನೀವೆಲ್ಲ ಕೇಳಿರ್ಬೋದು, ಮಕ್ಕಳು ಹೆಂಗಪ್ಪ ಅಂತಂದ್ರೆ, ನಾವು ಏನು ಹೇಳ್ತೀವೋ ಅದನ್ನು ಮಾಡೋದಿಲ್ಲ, ನಾವು ಏನು ಮಾಡ್ತೀವೋ ಅದನ್ನು ಮಾಡ್ತಾರೆ, ರೈಟ್? ಸೊ ನಮ್ಮನ್ನು ನೋಡಿ ಅನುಕರಿಸ್ತಾರ ಅಂತ ನೀವೆಲ್ಲ ಕೇಳಿರ್ತೀರಿ. ಸೊ ಅದೊಂದು ಫಸ್ಟ್ ಭಾಳ ಹೆಲ್ಪ್ ಆಗ್ತೈತೆ ನನಗೆ. ಹೆಂಗಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್, ನಾನು ಬುಕ್ ಓದ್ಕೋತ ಕೊಡ್ತೀನಿ. ಸೊ ಅದನ್ನು ನೋಡಿ ನನ್ನ ಮಕ್ಕಳು ಬುಕ್ ಓದ್ಕೋತ ಕೊಡ್ತಾರೆ. ಸೊ ಇದ ಫಸ್ಟ್ ಪಾಯಿಂಟ್ ನಂದು. ಸೊ ಅಲ್ಲಿ ಸ್ವಲ್ಪ ಹೆಲ್ಪ್ ಆಗ್ತೈತಿ. ಆಮೇಲೆ ಇದು ಮಾಡಿ ಟಿ ವಿ ನೋಡಬೇಡ ಅಂತ ನನ್ನ ಮಕ್ಕಳಿಗೆ ನಾ ಬೈಯೋದಿಲ್ಲ. ಅದ್ರ ಬದಲು ನಾನು ನೋಡೋದು ಬಿಟ್ಟಿನಿ. ನಿಜ ಹೇಳ್ತೀನಿ, ಆಲ್ಮೋಸ್ಟ್ 6 to 8 months ಆಯಿತು ನಾ ಟಿ ವಿ ಸೀರಿಯಲ್ ನೋಡೋದು ಬಿಟ್ಟು. ಯಾವ ಸೀರಿಯಲ್ಲು ಏನು ಚಾನಲ್ಲ ಹಚ್ಚಂಗಿಲ್ಲ ನಾವು. ಓಕೆ, ಸೊ ಇದು ಸೆಕೆಂಡ್ ಪಾಯಿಂಟ್, ಟಿ ವಿ ನೋಡೋದಿಲ್ಲ. ಆಮೇಲೆ ಮೊಬೈಲ್ ಯೂಸ್ ಮಾಡೋದಿಲ್ಲ, ಅವ್ರ ಮುಂದೆ ಯೂಸ್ ಮಾಡೋದಿಲ್ಲ. ನಾವು ಯೂಸ್ ಮಾಡ್ಕೋತ ಕೂತ್ರೆ ಅವ್ರು ಕೇಳ್ತಾರಂತ ನಾವು ಮೊಬೈಲ್ ಯೂಸ್ ಮಾಡೋಲ್ಲ. ಅದ್ರ ಬದಲು ಬುಕ್ಸ್ ಓದೋದು, ಇಲ್ಲ ಏನಾದರೂ ಮನ್ಯಾಗ ಕೆಲಸ ಮಾಡೋದು ಮಾಡ್ತೀನಿ. ಇದು ಥರ್ಡ್ ಟಿಪ್ಪು. ಸೊ ನಾವು ಏನೇನು ಮಾಡ್ತೀವಲ್ಲ ಅದನ್ನೆಲ್ಲ ನೋಡಿ ಫಾಲೋ ಮಾಡ್ತಾರೆ. ಸೊ ಆ ಥರ ನೀ ಇದನ್ನು ಮಾಡು ಅಂತ ಅವ್ರಿಗೆ ಹೇಳಿ ನಾನು ಏನೋ ಒಂದು ಬೇರೆ ಮಾಡಿದರೆ ಪಕ್ಕ 100% ಮಾಡೋಂಗಿಲ್ಲ ಅವರು. ಸೊ ಅದೇ ಥರ ಈ ಊಟದ ವಿಷಯನಾಗೂ ಅಷ್ಟೇ, ಇದನ್ನು ತಿನ್ನೋದು ಅವ್ರಿಗೆ ಒಂದು ಹೇಳಿ ನಾವು ಬೇರೆ ಏನೋ ತಿನ್ನಕ್ಕೆ ಹೋದ್ರೆ ಅವರು ಅದನ್ನು ಫಾಲೋ ಮಾಡ್ತಾರೆ. ಸೊ ಈ ಥರ. ಆಮೇಲೆ ಅವ್ರನ್ನ ಅವ್ರ ಥರ ಇರಾಕ್ ಬಿಡಬೇಕು ಫ್ರೀಯಾಗಿ. ಫಾರ್ ಎಕ್ಸಾಂಪಲ್, ನಾನು ತೋರಿಸ್ತೀನಿ, ಈಗ ನಮ್ಮ ಗೋಡಿ ತೋರಿಸ್ತೀನಿ, ನಮ್ಮ ಗೋಡಿ ಮೇಲೆ ಯಾವ ಥರ ಅವತಾರ ಎಬ್ಬಿಸ್ಯಾರ ನನ್ನ ಮಕ್ಕಳು ಅಂತೇಳಿ. ಅದ್ರೊಳಗೆ ತ್ರಿಷಾ, ಓಕೆ. ಸೊ ಯಾವ ರೇಂಜಿಗೆ ಮಾಡ್ಯಾಳ, ಪೇಂಟಿಂಗ್ ಆಯಿತು, ಮೊದಲು ಅದು ಸ್ಕ್ರ್ಯಾಚ್ ಬರೆಯೋದು, ಅದು ಇದು ಎಲ್ಲ ಶುರು ಮಾಡಿದ್ಲು. ಸ್ಟಾರ್ಟಿಂಗೇ ಬರಿಬೇಡ ಅದು ಇದು ಅಂತ ಸ್ಟಾರ್ಟ್ ಮಾಡಿದ್ವಿ ನಾವು. ಬಟ್ ಆಮೇಲೆ ರಿಯಲೈಸ್ ಆಯಿತು, ಭಾಳ ಎಲ್ಲದಕ್ಕೂ ರಿಸ್ಟ್ರಿಕ್ಟ್ ಹಾಕೋದು ಇಟ್ಸ್ ನಾಟ್ ಗುಡ್. ಸೊ ಬಿಟ್ಬಿಟ್ಟು, ಫ್ರೀಯಾಗಿ ಬಿಟ್ಬಿಟ್ಟು, ಆಮೇಲೆ ಒಮ್ಮೆ ಪೇಂಟಿಂಗ್ ಮಾಡಿಸಿದ್ರೆ ಆಯಿತು, ಇಬ್ಬರು ದೊಡ್ಡವರಾದ್ಮೇಲೆ ಪೇಂಟಿಂಗ್ ಮಾಡಿಸಿದ್ರೆ ಆಯಿತು ಅಂತ ಬಿಟ್ಬಿಟ್ವಿ. ಸೊ ಮನಿ ಯಾವ ರೇಂಜಿಗೆ ಮಾಡ್ಯಾಳಂತ ಒಂದೆಲ್ಲ ನಿಮ್ಗೆ ತೋರಿಸ್ತೀನಿ. ಈಗ ಹೆಂಗೆ ಮಾಡ್ಯಾಳ ನೀವೇ ನೋಡಿರಿ. ಸೊ ಅದನ್ನು ಮಾಡೋದ್ರಿಂದ ಅವ್ರು ಒಂಥರ ಏನೋ ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ. ಆಮೇಲೆ ಏನೋ ಕ್ರಿಯೇಟಿವಿಟಿ ಬರ್ತೈತೆ ಅವರಲ್ಲಿ. ಅದನ್ನು ಮಾಡೋಕೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ವಿಚಾರ ಮಾಡಿನೇ ಬಿಟ್ಟಿವಿ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ಅದಕ್ಕೆ ಶೀಟ್ ಹಚ್ಚಿದೆ, ಗೋಡೆಗೆ ಶೀಟ್ ಹಚ್ಚಿರಿ ಅದ್ರ ಮೇಲೆ ಮಾಡ್ತಾರೆ ಅಂತ ಒಬ್ಬರು ಸಜೆಸ್ಟ್ ಮಾಡ್ತಾರೆ. ಬಟ್ ನಿಮ್ಗೆ ಗೊತ್ತಾ, ಮಕ್ಕಳು ಹೆಂಗಿರ್ತಾರಂದ್ರೆ, ಆ ಶೀಟ್ ಏನು ಹಚ್ಚಿರ್ತಿಲ್ಲ ಅದನ್ನು ಕಿತ್ತು ಮತ್ತು ಗೋಡೆ ಮೇಲೇ ಬರೀತಾರೆ. ಅವರಿಗೆ ಗೋಡೆ ಮೇಲೆ ಬರೆಯೋದಂದ್ರೆ ಅಷ್ಟಿಷ್ಟ. ಸೊ ಅದು ಆಗಿರ್ಬೋದು, ಆಟ ಆಡೋದು, ಹೊರಗಡೆ ಹೋಗಿ ಆಟ ಆಡಿಸೋದು, ಪಾರ್ಕಿಗೆ ಕರ್ಕೊಂಡು ಹೋಗೋದು, ಈ ಥರ ಸ್ವಲ್ಪ ಪೇರೆಂಟಿಂಗನ್ನು ಈಸಿ ಮಾಡೋ ಟಿಪ್ಸ್ ಇವು. ಸೊ ನೀವು ಫಾಲೋ ಮಾಡ್ಬೋದು. ಥ್ಯಾಂಕ್ ಯು.